ಅಮ್ಮ ಇರಕ್ಕೆ ಅಂತಾನೆ ಸ್ಥಳನ ಕೊಟ್ಟಿರೋರು ಯಾರು ಅಂತ ನಾನು ನಿಮ್ಗೆ ಇವತ್ತು ಅವ್ರ ಹತ್ರ ಮಾತಾಡಿಸ್ತೀರಿ. ಇಲ್ಲಿ ಮಾತಾಡಿ ಅಮ್ಮ. ವರಾಯಿ ಅಮ್ಮನವರು ಇಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಇಲ್ಲಿ ಬಂದು ಇವತ್ತು ಅಮ್ಮನ ನೋಡ್ತಿದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ಇವ್ರು. ಕೇಳ್ತಾ ಇದ್ರಿ ಮೇಡಮ್, ನೀವು ವರಾಯಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತೀರಾ? ಈ ನಮ್ಮ ವಾರಾಹಿ ಕ್ಷೇತ್ರದ ವಿಶೇಷತೆ ಇಲ್ಲಿ ನೀವು ಒಂದು ಸಾರಿ ಬಂದರೆ ಸಾಕು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ವರಾಯಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ, ನೀವು ವರಾಯಿ ಅಮ್ಮನವರ ದೇವಸ್ಥಾನಕ್ಕೆ ಎಲ್ಲಿ ಹೋಗ್ತೀರಾ, ಸ್ವಲ್ಪ ನಮಗೂ ಕೂಡ ತಿಳಿಸ್ಕೊಡಿ ಅಂತ. ನಾನು ಇವತ್ತು ನಿಮಗೋಸ್ಕರನೇ ವರಾಯಿ ಅಮ್ಮನವರ ದೇವಸ್ಥಾನ ಎಲ್ಲಿದೆ ಮತ್ತು ಈ ದೇವಸ್ಥಾನದ ವಿಶೇಷತೆಗಳು ಏನು, ಇಲ್ಲಿ ಬಂದರೆ ನಿಮಗೆ ಯಾವ ರೀತಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ, ಇಲ್ಲಿ ಬರುವಂಥ ಭಕ್ತರು ವರಾಯಿ ಅಮ್ಮನವರಿಂದ ಎಷ್ಟು ಒಳ್ಳೆಯದಾಗಿದೆ ಅನ್ನೋದನ್ನ ನೀವೇ ಕೇಳಿ. 4-5 ತಿಂಗಳಿಂದ ಬರ್ತಾ ಇದೀವಿ. ತುಂಬಾನೇ ಒಳ್ಳೇದಾಗಿದೆ. ಅಮ್ಮ ಬೆಳೆದೆಲ್ಲ ಕೊಡೋ ವರಾಹಿ ದೇವಿ ಅಮ್ಮ. ನಾವು ಅರ್ಕೆ ಹೊತ್ಕೊಂಡ್ರೆ ಎಲ್ಲ ತೀರ್ಸೋ ಆ ಅಮ್ಮನೇ ನಮ್ಮನ್ನೆಲ್ಲ ಕಾಪಾಡೋದು. ನಾನು ಕಾಲು ನೋವು ಅಂತ ಒಂದು 4-5 ತಿಂಗಳಿಂದ ತುಂಬಾನೇ ಇದಾಗಿದೆ. ಆ ಅಮ್ಮನ ಬೇಡ್ಕೊಂಡ ಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ. ಸರ್, ನಿಮ್ಮ ನೇಮ್? ರಾಕೇಶ್. ವರಾಯಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀರಾ? ಎಷ್ಟು ದಿನದಿಂದ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ಇಲ್ಲಿ ಈ ವರ್ಷ ಶುರುವಾಗಿಂದ ಬಂದಿದ್ದೀನಿ. ಡೈಲಿ ಬರ್ತೀನಿ ಆಲ್ಮೋಸ್ಟ್. ಯಾವಾಗ ತುಂಬ ಜನ ಇಲ್ಲದೆ ಇದ್ದಾಗಿಂದ ಸ್ವಲ್ಪ ಬರ್ತಾ ಇದ್ದೀನಿ. ಅದೇ ಒಂಥರ ಪೀಸ್ಫುಲ್ ಅಟ್ಮಾಸ್ಫಿಯರ್ ಇದೆ, ಮತ್ತು ಒಂಥರ ಶಾಂತಿ ಸಿಗುತ್ತೆ ಏನೋ ತಾಯಿ ಜೊತೆ. ನಿಮಗೆ ಅಮ್ಮನ ಹತ್ರ ಬಂದಮೇಲೆ ನೀವು ಬೇಡ್ಕೊಂಡಿದ್ದು ಅಮ್ಮ ನಿಮಗೆ ಕೊಟ್ಟಿದ್ದಾರಾ? ಹಾಂ, ಡೈಲಿ ಕೊಡ್ತಾರೆ. ಡೈಲಿ ಶಾಂತಿಗೆ ಕೇಳ್ಕೊಳ್ಳೋದು, ಶಾಂತಿ ಸಿಗುತ್ತೆ. ನೆಮ್ಮದಿನ ಕೇಳ್ಕೊತಾ ಇದ್ದೀರಾ. ಒಳ್ಳೇದು ಮಾಡಲಿ ನಿಮಗೆ ವರಾಯಿ ಅಮ್ಮ. ಥ್ಯಾಂಕ್ ಯು. ಶ್ರೀಶಾ ಅಂತ. ವರಾಯಿ ಅಮ್ಮನವರ ದೇವಸ್ಥಾನಕ್ಕೆ ನೀವು ಎಷ್ಟು ದಿನದಿಂದ ಬರ್ತಿದ್ದೀರಾ? ನಾನು ವರ್ಷಗಟ್ಟಲೆ ಬರ್ತಾ ಇದ್ದೀನಿ. ಇಲ್ಲಿ ಪಕ್ಕದೊಳಗೆಲ್ಲ ಅಮ್ಮ ಮನೆ. ಮದುವೆ ಆಗೋ ಮುಂಚೆಯಿಂದ ನಾನು ಬರಕ್ ಶುರು ಹಚ್ಕೊಂಡಿದ್ದು. ಮುಂಚೆ ಎಲ್ಲ ಬಂದು ಹೊಟ್ಟೋಗಿದ್ದೆ, ಒಳಗಡೆ ಬಂದಿರಲಿಲ್ಲ. ಇನ್ನು ನನ್ನ ಮದುವೆಗೆ 2 ತಿಂಗಳಿರುವಾಗ ನಾನು ಬಂದಿದ್ದು ತುಂಬ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಆವಾಗ ನವರಾತ್ರಿ ನಡೀತಾ ಇತ್ತು 1 ವರ್ಷ ಮುಂಚೆ. ಅವಾಗಿಂದ ನಾನು ಬರ್ತಾನೆ ಇದ್ದೀನಿ. ಇವಾಗ ನಂಗೆಲ್ಲ ಚೆನ್ನಾಗಿ ಆಗ್ತಾ ಇದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಮನಸ್ಸಿಗೆ ನೆಮ್ಮದಿ. ಅಮ್ಮ ಕೇಳಿದ್ದು ಕೊಡ್ತಿದ್ದಾರೆ, ಎಲ್ಲ ಅನುಕೂಲ ಮಾಡ್ತಿದ್ದಾರೆ. ಅವ್ರು ಯಾವತ್ತೂ ಒಂದು ಧೈರ್ಯ ಥರ ಇರ್ತಾರೆ ಅಂತ ಅಂದ್ಕೊಂಡು ಭಾವಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಜನ ಪಾಪ ತುಂಬ ಕಷ್ಟದಲ್ಲಿದ್ದಾರೆ, ಅವರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ ಬಂದೇ ಬನ್ನಿ. ಒಂದ್ಸತಿ ಬಂದರೆ ಬರ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಮ್ಮನ ನೋಡಿದ್ರೆ ನನಗೆ ಸ್ಪೆಷಲಿ ಅಮ್ಮನ ನೋಡಿದ್ರೆ ಚಂದ ಅನಿಸ್ತಾರೆ, ತುಂಬ ಬುದ್ಧ ಅನಿಸ್ತಾರೆ. ಅವ್ರನ್ನ ನೋಡೋಕ್ಕಂತಾನೆ ಬರ್ತೀನಿ. ಏನು ಬೇಜಾರಿದ್ರು ಅವ್ರನ್ನ ನೋಡಿದ್ರೆ ತುಂಬ ಮನ್ಸು ಶಾಂತಿ ಆದಂಗೆ ಅನಿಸುತ್ತೆ. ಎಲ್ಲರೂ ಬರಬೇಕು, ಬಂದು ನೋಡ್ಕೊಂಡು ಹೋಗಿ. ಎಲ್ಲರಿಗೂ ಅನುಕೂಲ ಒಳ್ಳೇದಾಗೆ ಆಗುತ್ತೆ. ಅಮ್ಮ ಬರ್ಬೇಕು ಅಂತಿದ್ದು ಇದು ನಮ್ದೆಲ್ಲ ಏನಿದೆ, ಆಯಮ್ಮನ ಮುಂದೆ ಏನಿಲ್ಲ. ಆಯಮ್ಮ ಎಲ್ಲಿ ಬರ್ಬೇಕು ಅಲ್ಲಿ ಬರ್ತಾ ಇರ್ತಾರೆ. ಆಯಮ್ಮನ ಆಶೀರ್ವಾದ. ಎಲ್ಲರೂ 4 ದಿನ ಚೆನ್ನಾಗಿದ್ರೆ ಸಾಕು ಅಲ್ವಾ? ಹೌದಮ್ಮ, ಎಲ್ರಿಗೂ ಒಳ್ಳೇದಾಗ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ನಾವು ಎಲ್ಲಾರ್ಗೋಸ್ಕರನೇ ಅಲ್ವಾ? ಒಳ್ಳೇದಾಗ್ಲಿ. ಆಯಮ್ಮ ಎಲ್ಲಾರ್ಗು ಒಳ್ಳೇದ್ ಮಾಡಿ ಎಲ್ಲಾರನ್ನೂ ಕಳ್ಸ್ಕೊಂತ ಇದ್ದಾಳೆ. ಎಲ್ಲೆಲ್ಲ ಊರಿಂದನೋ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದಾರೆ. ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ. ಸ್ವಾಮಿ ಒಳ್ಳೇದ್ ಮಾಡ್ತಾ ಇದಾರೆ ಅಷ್ಟೇ. ತಮ್ಮ ಹೆಸರು ಗೊತ್ತಾಗಿಲ್ಲ? ಚಂದ್ರಶೇಖರ್ ಅಂತ. ವರಾಯಿ ಅಮ್ಮನವರ ದೇವಸ್ಥಾನಕ್ಕೆ ಎಷ್ಟು ದಿನದಿಂದ ಬರ್ತಿದ್ದೀರಾ? ನಿಮಗೆ 1 year ಇಂದ ಬರ್ತಾ ಇದ್ದೀನಿ. 1 year ಇಂದ. ಅಕ್ಕ ಅವ್ರದ್ದು ಮದ್ವೆ ಪ್ರಾಬ್ಲಮ್ ಇಂದ ಅದು ಆಕ್ಚುಲಿ ಇಲ್ಲಿ ಬಂದಾದ್ಮೇಲೆ ವಿತಿನ್ 2 or 3 months ಅಲ್ಲಿ ಎಲ್ಲ ಆಯ್ತು. ಮದ್ವೆನೂ ಆಯ್ತು. ಇವಾಗ ಆಲ್ಮೋಸ್ಟ್ 1 year ಆಗತ್ತೆ ಅಕ್ಟೋಬರ್ಗೆ. ಮತ್ತೆ ನಂದ್ರಲ್ಲಿ ಏನಂದ್ರೆ ಪಾಸಿಟಿವಿಟಿ, ಬಟ್ ಏನೇ ಕೆಲಸ ಮಾಡುವಾಗ ಒಂದು ಧೈರ್ಯ ಆಗತ್ತೆ ಅಂತ ಅಮ್ಮನವ್ರ ಶಕ್ತಿಯಿಂದ ಈ ಮಟ್ಟಕ್ಕೆ ಇದೀವಿ. ಅದು ಕೆಲಸ ಆಗತ್ತೆ ಅಲ್ಲೋ ಸೆಕೆಂಡ್ರಿ. ಅಮ್ಮನವ್ರ ಧೈರ್ಯದಿಂದ ಏನೇ ಮಾಡಿದ್ರೇನು ಕೈ ತಪ್ಪು ಹೋಗ್ದಿರ ಕೈಯಲ್ಲೇ ನಿಲ್ಲತ್ತೆ ಕೆಲಸಗಳು. ನಮ್ಮ ವೀಕ್ಷಕರು ತುಂಬಾ ಜನ ಇದ್ದಾರೆ. ವರಾಯಿ ಅಮ್ಮನ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಅವ್ರಿಗೆ ನೀವೇನ್ ಹೇಳ್ತೀರಾ? ಶಕ್ತಿಪೀಠ ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡೋದಲ್ಲ, ಬಂದು ನೀವು ಪ್ರಾರ್ಥನೆ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ದೇವ್ರು ಕೊಡ್ತಾರೆ. ಏನಂದ್ರೆ ಅವ್ರ ಮನ್ಸಿಂದ ಕ್ಲೀನಾಗಿ ಪ್ರೇ ಮಾಡ್ಕೊಂಡ್ರೆ ಸಾಕು. ಕೆಲವು ದೇವಸ್ಥಾನಗಳಲ್ಲಿ ಕಮರ್ಷಿಯಲ್ ಆಗ್ಬಿಟ್ಟಿದೆ, ಹಾಗಾಗಿ ಕೆಲವರು ಏನಪ್ಪ ಹೋಗೋದು ದೇವಸ್ಥಾನಗಳಿಗೆ ಸುಮ್ಮನೆ ಇದು ಮಾಡ್ತಾರೆ. ಅವರು ಅಂದ್ರೆ ದುಡ್ಡು ಇರುತ್ತೋ ಇರಲ್ವಾ, ಕೆಲವ್ರ ಮನ್ಸಲ್ಲಿ ಆ ಥರ ಇರುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ನೀವು ಆಲ್ರೆಡಿ ತುಂಬಾ ವರ್ಷದಿಂದ ಬರ್ತಿದ್ದೀನಿ ಅಂತ ಹೇಳಿದ್ರಲ್ಲ,
ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇಲ್ಲಿ ಆ ಥರ ಕೇಳೋದು ಇದು ಮಾಡಿ ಅದು ಮಾಡಿ ಅಂತ ಯಾವಾಗಲೂ ಕೇಳಿಲ್ಲ. ಅವ್ರ ಶಕ್ತಿ ಪೂಜೆ ಮಾಡುವಾಗಲೂ ಅಷ್ಟೇ ಎಲ್ಲ ನಮ್ಮ ಕೈಯಿಂದಾನೆ ಮಾಡಿಸ್ತಾರೆ. ಮಂಗಳವಾರ ರಾಹುಕೇತು ಪೂಜೆ ಇರುತ್ತೆ, ಅರೌಂಡ್ 8:30 ಸ್ಟಾರ್ಟ್ ಆಗತ್ತೆ. ಎಲ್ಲ ಮುಗ್ದಾದ್ಮೇಲೆ 10:30 11 ಅರೌಂಡ್ ಮಹಾಮಂಗಳಾರತಿ ಇರುತ್ತೆ. ಅದಾದ್ಮೇಲೆ ಅಮ್ಮನವ್ರಿಗೆ ಮಹಾಮಂಗಳಾರತಿ ಆಗತ್ತೆ. ಅದಾದ್ಮೇಲೆ ಅನ್ನದಾನ ಇರುತ್ತೆ ಟ್ಯೂಸ್ಡೇಸ್. ಮತ್ತೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಅನ್ನದಾನ ಇರುತ್ತೆ. ಅಮಾವಾಸ್ಯೆ ದಿನ ಯಾರನ್ನ ಬ್ಲ್ಯಾಕ್ ಮ್ಯಾಜಿಕ್ ಇದ್ರೆ ಇದು ಸಾಸಿವೆ, ಬಿಳಿ ಸಾಸಿವೆ, ಶುಂಠಿ ಅದೆಲ್ಲ ತಂದು ನಮ್ಮ ಕೈಯಲ್ಲೇ ಅರೌಂಡ್ 3 ಸರ್ಕಲ್ಸ್ ಕ್ಲಾಕ್ ವೈಸ್ ನಮಗೆ ದೃಷ್ಟಿ ತೆಗ್ದು ನಾವೇ ಕೊಡ್ಬೋದು. ಅದರಿಂದ ತುಂಬಾ ಇದು ಎಫೆಕ್ಟಿವ್ ಆಗಿರತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತೀವಿ. ಇಲ್ಲಿ ಸಿಂಪಲ್ ರೆಮಿಡೀಸ್, ನಮ್ದು ಏನಿರಲ್ಲ, ಸಿಂಪಲ್ ಎಕ್ಸ್ಪೆನ್ಸಸ್ ಅಷ್ಟೇ, ಮಿನಿಮಲ್ ಎಕ್ಸ್ಪೆನ್ಸಸ್ ಇರತ್ತೆ. ನಮ್ಮ ಕೈಯಿಂದಾನೇ ಎಲ್ಲ ನಾವು ದೃಷ್ಟಿ ತಗೊಂಡು ನಾವು. ಒಳ್ಳೇದಾಗ್ಲಿ ಸರ್. ನಿಮ್ಮ ಅನುಭವಗಳನ್ನ ನೀವು ಇವತ್ತು ಶೇರ್ ಮಾಡ್ಕೊಂಡಿದ್ದೀರಾ. ವರಾಯಿ ಅಮ್ಮ ಇನ್ನಷ್ಟು ನೀವೇನು ಬೇಡ್ಕೋತೀರಾ ನಿಮಗೆ ಕೊಡ್ಲಿ, ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಆದಿತ್ಯ ವಿಷ್ಣು ಬಂದು ಅಮ್ಮನವರ ದೇವಸ್ಥಾನಕ್ಕೆ ನೀವು ಎಷ್ಟು ದಿನದಿಂದ ಬರ್ತಿದ್ದೀರಾ? ಅಮ್ಮ ನಿಮಗೆ ಏನು ವರ ನೀವು ಕೇಳಿದಾಗ ಅಮ್ಮ ವರ ಕೊಟ್ಟಿದ್ದಾರೆ? ಇವಾಗ ನಾನು ಬರ್ತಾ ಇರೋದು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ. ಬಟ್ ಆದರೆ ಅಮ್ಮ ವೈಫು ಬಂದು ಆಲ್ಮೋಸ್ಟ್ 2.5 ಇಯರ್ಸಿಂದ ಬರ್ತಾ ಇದ್ದಾರೆ. ಸ್ವಲ್ಪ ವೈಫ್ಗೆ ಹುಷಾರಿರಲಿಲ್ಲ, ಆಮೇಲೆ ಟೆನ್ಷನ್ ಇತ್ತು. ನಂದು ಮದುವೆ ಆಗಿ 10 ಇಯರ್ಸ್ ಆಯಿತು. ಸ್ವಲ್ಪ ಫಿನಾನ್ಸ್ ಇಶ್ಯೂಸ್ ಇತ್ತು. ಫಿನಾನ್ಸ್ದು ಇನ್ನೂ ಲೈಕ್ ಒಂಥರ ಇದು ಬಂದಿದೆ, ಬಟ್ ಸ್ಲೋ ಆಗಿ ಇದು ಮಾಡ್ತಾಯಿದ್ದೀನಿ. ಬಟ್ ಏನಂದರೆ ಮೇಯ್ನ್ ನನ್ನ ವೈಫ್ಗೆ ಇಲ್ಲಿ ಬಂದ ತಕ್ಷಣ ಲೈಕ್ ಪೀಸ್ಫುಲ್ ಆಗಿರುತ್ತೆ ಮೇಯ್ನ್ ಅದು. ಸೊ ಅದರಿಂದ ಲೈಕ್ ಇವಾಗ ನಮಗೆ ಮಗುನೂ ಆಗಿದೆ. ಸರ್ ಮದುವೆಗೆ ಎಷ್ಟು ವರ್ಷ ಆಯಿತು? 11th ಇಯರ್ಸ್ ಇವಾಗ. ಇಲ್ಲಿ ಬಂದಮೇಲೆ ನಿಮಗೆ? ಹೌದು, ಮೊದಲನೇ ಮಗುನಾ? ಹೌದು. ಇವರು ವರಾಯಮ್ಮನವರ ದೇವಸ್ಥಾನಕ್ಕೆ ಇಲ್ಲಿ ಫಸ್ಟ್ ಟೈಮ್ ಬಂದಮೇಲೆ 10 ವರ್ಷ ಆಗಿತ್ತಂತೆ ಇವ್ರಿಗೆ ಮಕ್ಕಳಿರಲಿಲ್ಲ. ಇಲ್ಲಿ ಬಂದಮೇಲೆ ಅಮ್ಮ ಕರುಣಿಸಿರೋದು. ಹಾಗಾಗಿ ಇವರ ಅನುಭವಗಳನ್ನ ಇವರು ಶೇರ್ ಮಾಡ್ಕೋತಿದ್ದಾರೆ. ಲೈಕ್ ವೈಫ್ಗೆ ಯಾವಾಗ ಏನಿದ್ರೂ ಇಲ್ಲಿ ಬಂದು ಅಮ್ಮನ ಮುಂದೆ ಕೂತ್ಕೊಂಡ್ರೆ 1 ನಿಮಿಷ ಕೂತ್ಕೊಂಡ್ರೆ ಸಾಕು, ಸಮಾಧಾನ ಆಗ್ತದೆ. ಇಲ್ಲಾಂದರೆ ಅಮ್ಮನ ಮಂತ್ರ ಕೇಳಿದ್ರೆ. ಸೊ ಅವಳಿಗೆ ತುಂಬ ಇದೆ. ಸೊ ನನಗೂ ಲೈಕ್ ಅಮ್ಮನ ಪ್ರಸಾದ ಥರನೇ ನಾವು ಅಂದ್ಕೊಂಡಿದ್ದೀವಿ ಮಗು. ಸೊ ಅದಕ್ಕೆ ಅವರು ಇವಾಗ ಊರಿಗೆ ಹೋಗಿದ್ದಾರೆ. ಸರಿ ಟ್ಯೂಸ್ಡೇ ನಾನು ಇವತ್ತು ಬೇಗ ಬಂದಿದ್ದೀವಿ, ಸರಿ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಒಳ್ಳೇದಾಗಲಿ ಸರ್. ಅಮ್ಮ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ಏನು ಮಾಡ್ತಿದ್ದೀರಾ? ನಾನು ತೆಂಗಿನಕಾಯಿ ದೀಪ ಅಂಟಿಸ್ತಿದ್ದೀನಿ. ಏನು ಬೇಡ್ಕೊಂಡಿದ್ದೀರಾ? ನಾನು ಫಸ್ಟ್ ಇವಾಗ ನನಗೆ ಒಂದು 6 ತಿಂಗಳಿಂದ ನಮ್ಮ ಮೇಡಮ್ ಒಬ್ರು ಯಾರೋ ರೆಫರ್ ಮಾಡಿದ್ರು, ಬನ್ನಿ ಇಲ್ಲಿ ಒಳ್ಳೇದಾಗುತ್ತೆ ಬನ್ನಿ ಅಂತ. ನನಗೆ ಬರೋಕ್ಕಾಗಿರ್ಲಿಲ್ಲ. ಆಮೇಲೆ ಒಂದಿನ ಬರಲೇಬೇಕು ಅಂತ ಬಂದು ಅವಾಗ ಆಷಾಢದ ಟೈಮು. ಹಿಂಗೆ ನನಗೆ ಸ್ವಲ್ಪ ಸಮಾಧಾನ ಇಲ್ಲ, ಮನೇಲಿ ಏನಿದ್ರು ನೆಮ್ಮದಿ ಇಲ್ಲ ಅಂತ ಅಂದ್ಕೊಂಡೆ. ಅವರು ಸ್ವಾಮಿ ಬಂದ್ಬಿಟ್ಟು, ನೀವು ಆಷಾಢದಲ್ಲಿ 9 ದಿನ ಹೋಮ ನಡೆಯುತ್ತಮ್ಮ, 9 ದಿನನೂ ನೀವು ತೆಂಗಿನಕಾಯಿ ದೀಪ ಅಂಟಿಸಿ ಒಂದು ಅನುಕೂಲ ಆಗತ್ತೆ ಅಂತ ಹೇಳಿದ್ರು. ನಾನು 9 ದಿನನೂ ಹೋಮದ ದಿನ ಅಟೆಂಡ್ ಮಾಡಿಬಿಟ್ಟು ತೆಂಗಿನಕಾಯಿ ದೀಪ ಅಂಟಿಸ್ಕೊಂಡು ಬಂದೆ. ನನಗೆ ಅಷ್ಟರಲ್ಲೇ ಸ್ವಲ್ಪ ರಿಸಲ್ಟ್ ಬಂತು. ನನಗೆ 10 ವರ್ಷದಿಂದ ಆಗದೆ ಇರೋ ಅನುಭವಗಳು 1.5 ತಿಂಗಳಲ್ಲಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ಎಲ್ಲಿ ಬನಶಂಕರಮ್ಮನಿಗೂ ಅಂಟಿಸ್ತೀನಿ, ನಾನು ಪ್ರತಿ ಶುಕ್ರವಾರ ಹೋಗ್ತೀನಿ, ಅಲ್ಲೂ ನನಗೆ ಒಳ್ಳೇದಾಗಿದೆ. ಬಟ್ ಇಲ್ಲೂ ಬಂದಾಗ್ಲೂ ಬೇರೆ ಒಂಥರ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಅದರಿಂದ ಆಗೋ ಅನುಭವಗಳು, ಅದರಿಂದ ಏನೇನು ತೊಂದರೆ ಅನುಭವಿಸಿದ್ದೆ ಅದೆಲ್ಲ ಕ್ಲಿಯರ್ ಆಗ್ತಾ ಬಂತು. ಮಕ್ಕಳು ವಿಷಯದಲ್ಲಿರ್ಬೋದು, ಗಂಡ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತುಂಬ ಕ್ಲಿಯರ್ ಆಗಿದೆ. ನಮ್ಮ ಯಜಮಾನ್ರ ವಿಷಯದಲ್ಲಂತೂ ನನಗೆ ತುಂಬ ಒಳ್ಳೆಯದಾಗಿದೆ. ಹಂಗಾಗಿ ನಾನು 9 ವಾರ ಆಷಾಢ ಟೈಮಲ್ಲಿ ಅಂಟಿಸಿ ಮುಗಿಸಿ, ಮತ್ತೆ ನಾನು ಫಸ್ಟು ಸ್ಟಾರ್ಟಿಂಗ್ ಬಂದಾಗ ನೀವು 9 ವಾರ ಅಂಟಿಸಿ ಅಂತ ಹೇಳಿದರು. ಅದು 7 ವಾರ ಕಂಪ್ಲೀಟ್ ಆಗಿತ್ತು. ಇದು 8ನೇದು ನಾನು ದೀಪ ಅಂಟಿಸ್ತಾ ಇದ್ದೀನಿ. ಇನ್ನೂ 1 ವಾರ ಅಂಟಿಸ್ಬೇಕು. ನಾನು ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ನಂಗೆ ಒಳ್ಳೇದಾಗಿದೆ. ನೀವು ಎಷ್ಟು ದಿನದಿಂದ ಬರ್ತಿದ್ದೀರಾ? ಇವಾಗ 1.5 ತಿಂಗಳಿಂದ. ನನಗೆ ಇಲ್ಲಿ ಗೊತ್ತು, ಬಟ್ ಬಂದಿರಲಿಲ್ಲ. ಈಗ 1.5 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಿದ್ದೀನಿ. ಪ್ರತಿ ಮಂಗಳವಾರ ಬರ್ತೀನಿ, ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತೀನಿ. ವರಾಯಿ ಅಮ್ಮನವ್ರನ್ನ ತುಂಬ ನಂಬ್ತೀರಾ? ಹಂಗಾದ್ರೆ ಖಂಡಿತವಾಗ್ಲೂ ನಂಬ್ತೀನಿ ನಾನು.
ಯಾಕೆಂದ್ರೆ ಒಳ್ಳೆ ಅನುಭವ ಆಗಿದೆ ನನಗೆ. ಮನೇಲಿ ಒಂಥರ ಪವಾಡ ಅನ್ನತ್ತಲ್ಲ, ಆ ಥರನೇ ನನಗೆ ದುಡ್ಡು ಕಾಸಲ್ಲೂ ನನ್ಗೆ ಒಳ್ಳೇದಾಗಿದೆ. ರಾಹಿ ಅಮ್ಮನ ಹತ್ರ ಬನ್ನಿ. ಇದು ಇವತ್ತಿನ ಕಲಿಗಾಲದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ತುಂಬಾ ನಡೀತಿದೆ. ನನಗೆ ಅದ್ರ ಅನುಭವ ಇರಲಿಲ್ಲ. ನಾನು ಬೆಳೆದಿದ್ದ ರೀತಿ ನೋಡಿದ್ರೆ ನಮ್ಮ ತಂದೆ ತಾಯಿ ಒಂದೇ ಫೋಟೋ, ಒಂದು ಗೋಡೆ ಮೇಲೆ ಒಂದೇ ದೀಪ ಅಂಟಿಸಿ ನನ್ನ ಜೀವನ ನೋಡಿರೋದು. ಬಟ್ ಇವಾಗ ನಾನು ನೋಡಿದ ಪ್ರಕಾರ ಇದು ಕಲಿಗಾಲ, ಬೆಂಗಳೂರಲ್ಲಿ ಆ ಥರ ಇಲ್ಲ ಅಂತ ನೋಡಿದ್ರೆ, ಬಟ್ ಒಳೊಳಗಡೆನೆ ತುಂಬಾ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಇಲ್ಲಿ ಬಂದಾಗ ನನಗೆ ಅದು ಒಳ್ಳೇದಾಗಿದೆ. ಅದರಿಂದ ಅದು ಕ್ಲಿಯರ್ ಆಗುತ್ತೆ, ತುಂಬಾ ಅನುಕೂಲ ಆಗಿದೆ. ಅದರಲ್ಲೂ ಹೋಮ ಮಾಡ್ತಾರಲ್ಲ, ತುಂಬಾ ಎಲ್ಲೂ ಯಾವ ದೇವಸ್ಥಾನದಲ್ಲೂ ನಾನು ನೋಡಿಲ್ಲ. ಆ ಹೋಮ ಅಂತೂ ನನಗೆ ತುಂಬಾ ಇಷ್ಟ. ನಾನು ಫುಲ್ ಟೈಮ್ ಕುತ್ಕೊಳಕ್ ಆಗ್ತಿಲ್ಲ, ಬಟ್ ಆ ಟೈಮಿಗೆ ಬಂದು ದರ್ಶನ ಅಂತೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವರಾಹಿ ಅಮ್ಮ ನನಗೆ ಒಳ್ಳೇದು ಮಾಡಿದ್ದಾರೆ. ಇದು ಆಕ್ಚುಲಿ ಫಸ್ಟು ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಬ್ರದರ್ ಒಬ್ರು ಆಫೀಸ್ ಇದ್ದಿದ್ದು ಡಿಸ್ಟ್ರಿಬ್ಯೂಟರ್ ಇತ್ತು ಇಲ್ಲಿ, ಅವ್ರಿಗೆ ಮಾಡಕ್ಕಾಗಿಲ್ಲ ಆಫೀಸು. ಇವಾಗ ಅಂತಾರೆ, ಇಲ್ಲಮ್ಮ ಅದು ಮೋಸ್ಟ್ಲಿ ದೇವ್ರೇ ಅದು ಆಫೀಸ್ ಕೌಂಟ್ರೆ ಅಂತೆ ದೇವ್ರಿರೋದು ಅಂತ ಹೇಳಿದ್ರು. ಹಂಗಾಗಿ ಇಲ್ಲಮ್ಮ ಅಲ್ಲಿ ದೇವ್ರೇ ಬಂದ್ ಕೂರ್ಬೇಕಿತ್ತು ಅನ್ಸುತ್ತೆ, ನಮ್ನ ಎತ್ತಂಗಡಿ ಮಾಡ್ಸಿದ್ರು ಅಂತ. ಪಾಪ ಇವಾಗ ಅವರು ಅನುಕೂಲವಾಗಿದ್ದಾರೆ, ಹೋದ್ರು ಲಾಸ್ ಆಗಿ ಹೋದ್ರು, ಬಟ್ ಇವತ್ತು ಅನುಕೂಲವಾಗಿದ್ದಾರೆ. ಹಾಗಾಗಿ ನನಗೆ ಇಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಗಿದೆ. ಎಲ್ಲಾ ಹೆಣ್ಮಕ್ಳು ಬನ್ನಿ. ಯಾರ್ಯಾರು ಬೆನ್ನಿಂದ ಹೇಟ್ ಹೊಡಿತಾರೆ, ಮುಂದೆ ಫ್ರಂಟ್ ಬಂದು ಮಾತಾಡಿ ಹೊಡಿಯಕ್ಕಾಗಲ್ವಲ್ಲ, ಬ್ಯಾಕ್ ಸೈಡಲ್ಲಿ ಹೊಡಿತಾರೆ ಅಂತವ್ರು ಬಂದು ವರಾಹಿ ದೇವಿನ ಕೇಳ್ಕೊಂಡು ಒಳ್ಳೇದಾಗ್ಲಿ, ಅವ್ರು ಬಂದು ಕೇಳ್ಕೊಳ್ಳಿ, ನಿಮ್ಮ ಮಕ್ಳಿಗೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ತೆ. ನಮಸ್ಕಾರ. ನಮಸ್ತೆ ಮ್ಯಾಮ್. ಮತ್ತೆ ನಾನು ನಿಮ್ಮ ನೇಮೇ ಕೇಳಲಿಲ್ಲ. ನನ್ನ ಹೆಸರು ಮಾನಸ ಅಂತ ಹೇಳ್ಬಿಟ್ಟು. ಮಾನಸ ಅವರೇ, ನಿಮಗೆ ವರಾಹಿ ಅಮ್ಮ ಇನ್ನಷ್ಟು ಒಳ್ಳೇದು ಮಾಡಲಿ. ಮಾನಸ ಅವರು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಯಾರಿಗೆಲ್ಲ ಮನೇಲಿ ಸಮಸ್ಯೆಗಳಿರುತ್ತೆ, ಅತಿ ಹೆಚ್ಚು ಏನಾಗಿದೆ ಅಂದರೆ, ಈಗ ರಿಲೇಷನ್ನು, ಫ್ರೆಂಡು ಯಾರಾದರೂ ಆಗ್ಬೋದು, ಯಾರಾದರೂ ಬೆಳೀತಿದ್ದಾರೆ, ಏನಾರು ಮಾಡ್ತಿದ್ದಾರೆ ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ನಮಗೆ ಗೊತ್ತೇ ಆಗಲ್ಲ, ನಾವು ಸುಮ್ಮನೆ ಆಗ್ಬಿಡ್ತೀವಿ, ಮಂಕ್ ಬಡ್ದವ್ರ ಥರ ಮನೇಲೇ ಕುತ್ಕೊಂಡ್ಬಿಡ್ತೀವಿ. ದೇವಸ್ಥಾನಕ್ಕೆ ಬಂದಾಗ್ಲೇ ನಮ್ಗೆ ಅವೆಲ್ಲ ನಿವಾರಣೆ ಆಗೋದು. ಹಾಗಾಗಿ ಇವರು ಅವ್ರ ಅನುಭವಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮಾನಸ ಅವರೇ. ಥ್ಯಾಂಕ್ಸ್ ಸೊ ಮಚ್. ನಾನು ನಿಮ್ಮದು ರಾಘವೇಂದ್ರದ್ದು ತುಂಬಾ ನೋಡ್ತಾ ಇರ್ತೀನಿ. ಇಷ್ಟು ವರ್ಷಕ್ಕೆ ನಾವು DBS ಫ್ಯಾನೇ. ನಾವು ಮಂಡ್ಯದವ್ರು ಅಂದಮೇಲೆ DBS ಫ್ಯಾನ್ ಆಗ್ಲೇಬೇಕಾಗತ್ತೆ, ನಮ್ಮ ಅಣ್ಣ ಅಂತ ಹೇಳಲೇಬೇಕಾಗತ್ತೆ. ಅದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಬಟ್ ರಾಘವೇಂದ್ರನ ನೀವು ತುಂಬಾ ಬೇಡ್ತಾ ಇರ್ತೀರಾ. ನಾನು ಇಷ್ಟು ವರ್ಷಕ್ಕೆ ಈ ವರ್ಷನೇ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಹೋಗ್ಬಿಟ್ಟು ಬಂದೆ. ಬಟ್ ನೀವು ಸಿಕ್ಕಿದ್ದು ನನಗೆ ಹಾಗೆ ಖುಷಿ. ಡೈರೆಕ್ಟಾಗಿ ನಿಮ್ಮನ್ನು ನೋಡಿ ರಾಘವೇಂದ್ರ ಸ್ವಾಮಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿ ದರ್ಶನ ಮಾಡೋದ್ನಲ್ಲ, ನಿಮ್ಮನ್ನು ಹಾಗೆ ದರ್ಶನ ಮಾಡ್ದಂಗೆ ಆಯ್ತು ಇವಾಗ. ನನಗೂ ತುಂಬಾ ಖುಷಿ ಆಯ್ತು. ಗುರುಗಳ ಆಶೀರ್ವಾದನೂ ಇರಬೇಕು, ನಮ್ಗೆ ರಾಯರ ಆಶೀರ್ವಾದನೂ ಇರಬೇಕು, ಜೊತೆಗೆ ದೇವಿ ಅಮ್ಮನವರ ಆಶೀರ್ವಾದನೂ ಇರಬೇಕು. ಮಾಡ್ತಾರೆ. ನಾನ್ ಎಲ್ಲಾ ದೇವ್ರುನು ಒಂದೇ, ಎಲ್ಲ ಒಳ್ಳೇದೇ ಮಾಡ್ತಾರೆ. ಬಟ್ ಏನಂತ ಅಂದ್ರೆ, ಕೆಲವು ದೇವ್ರು ಇಂಥದಕ್ಕೆ ಪವರ್ ಅನ್ನೋದು ಇರುತ್ತೆ. ಹಂಗಾಗಿ ನನಗೆ ನನ್ನ ಅನುಭವದ್ದೇನು ಅಂದ್ರೆ, ಬ್ಲ್ಯಾಕ್ ಮ್ಯಾಜಿಕ್ಗೆ ಇದು ಒಂದು ಒಳ್ಳೆ ಪವರ್ಫುಲ್ ದೇವ್ರು. ಆಮೇಲೆ ಇನ್ನ ಒಂದ್ ಏನ್ ಹೇಳ್ಬೇಕು ಅಂತಂದ್ರೆ, ನಾನು ಬಂದ್ ಬೇಡಕ್ ಆಗ್ತಾ ಇಲ್ಲ. ಇದು ನಾಗರದ್ದು ಸರ್ಪದೋಷದ್ದೇನೇ ಇದ್ರುನು ₹1000 ಖರ್ಚು ಮಾಡ್ಬೇಕು. ಅದು ಪ್ರತಿ ಒಂದ್ ಮಗುಗೆ, ಫ್ಯಾಮಿಲಿಗೆ ತುಂಬಾ ಪ್ರಾಬ್ಲಮ್ ಇದ್ದೇ ಇರುತ್ತೆ ನಾಗರ ದೋಷ. ಇಲ್ಲಿ ಆ ದೋಷದ ಪರಿಹಾರ ಪೂಜೆನೂ ಮಾಡ್ತಾರೆ. ಯಾರು ಬೇಕಾದ್ರೂ ಬಂದು ಕುತ್ಕೊಂಡು ಅದು ಪೂಜೆ ನೋಡ್ಬೋದು. ಹೋಮದಲ್ಲಿ ಅದ್ರ ಹೊಗೆ ಕೊಡಿದ್ರೇನೆ ಸಾಕು ಅಂತ ಹೇಳ್ತಾರೆ. ಹಂಗಾಗಿ ನಾವು ಬರಕ್ ಆಗ್ತಿಲ್ಲ. ಇಷ್ಟರಲ್ಲೇ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ. ಪ್ರತಿ ಮಂಗಳವಾರ ಅದು ನಡೆಯುತ್ತೆ. ನಾಗರ ದೋಷದ ಏನೇ ಇದ್ರು, ಸರ್ಪದೋಷ ಅದೇನೇನೋ ಕಳಿಸ್ತಾ ಇರ್ತಾರೆ ವಾಟ್ಸಪ್ಪಲ್ಲೆಲ್ಲ. ಹಂಗಾಗಿ ಅದು ಇದೆ. ಅನುಕೂಲ ಆಗೋರು ಯಾರು ಪಾಪ ತುಂಬಾ ಬಡವ್ರು ಇರ್ತಾರೆ, ಆ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಇಲ್ಲಿ ಬಂದು ಸರ್ಪದೋಷದ ನಿವಾರಣೆಗೆ ಅಟ್ಲೀಸ್ಟ್ ನಿಮ್ಗೆ 9 ವಾರ ಬರೋಕ್ಕಾಗಿಲ್ಲ ಅಂದ್ರೆ 1 ವಾರ ಅಮಾವಾಸ್ಯೆ ಹುಣ್ಣಿಮೆಲಾದ್ರೂ ಬಂದು ಸರ್ಪದೋಷದ್ದು ಅಂಡ್ ಬ್ಲ್ಯಾಕ್ ಮ್ಯಾಜಿಕ್ ನಡೆಸೋರ್ದು ಎರಡನ್ನೂ ಕ್ಲಿಯರ್ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ತುಂಬಾ ತುಂಬಾ ಖುಷಿ ಆಯ್ತು. ತುಂಬಾ ವಿಷಯಗಳನ್ನ ನೀವು ತಿಳಿಸ್ಕೊಟ್ರಿ. ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ವರಾಹಿ ಅಮ್ಮನವರ ಸ್ವಾಮಿ ಅವರು ಇದಾರಲ್ಲ, ನನ್ಗೆ ತುಂಬಾ ಇಲ್ಲಿ ಇಷ್ಟ. ಅವ್ರು ನನ್ಗೆ ಅವ್ರಿಗೇನು ಅಷ್ಟು ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಯಾರನ್ನೊಬ್ರು ಊಟ ಮಾಡ್ಕೊಂಡೆ ಹೋಗಿ, ಪ್ರತಿ ಅಮಾವಾಸ್ಯೆ ದಿನ ಹೋಮ ಇಟ್ಟಿರ್ತಾರಲ್ಲ, ಆಮೇಲೆ ಇದು ಮಂಗಳವಾರ
ಟೈಮು. ಆ ಟೈಮಲ್ಲೆಲ್ಲ ಊಟ ಇದ್ದೇ ಇರುತ್ತೆ ಕಂಪಲ್ಸರಿ. ಮಧ್ಯಾಹ್ನ ಊಟ ಇರುತ್ತೆ ಮಂಗಳವಾರ. ಆ್ಯಂಡ್ ಹೋಮದ ದಿನನೂ ಅಮಾಸೆ ದಿನ ಹೋಮ ಮಾಡ್ತಾರಲ್ಲ ಅವಾಗಲೂ ಊಟ ಇರುತ್ತೆ. ಪ್ರತಿಯೊಬ್ಬರಿಗೂ ಊಟ ಸಿಗಬೇಕು. ಅವರೇ ಖುದ್ದಾಗಿ ನಿಂತು ಊಟ ತಿನ್ಕೊಂಡೋಗಿ ಎಲ್ಲ ಊಟ ಮಾಡಿ ಅಂತ ಹೇಳ್ತಾರೆ. ಅದು ನಂಗೆ ತುಂಬ ಇಷ್ಟ. ಪ್ರತಿಯೊಬ್ರು ಇವರು ದೊಡ್ಡವರಿದ್ದಾರೆ, ಇವ್ರದ್ದು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲಿಲ್ಲ. ಎಲ್ಲರಿಗೂ ಒಂದೇ ಥರ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡೋದಿರ್ಬೋದು, ನಮ್ಮ ಆರತಿ ತಟ್ಟೆನ ಒಳಗಡೆನೆ ತಗೊಂಡೋಗಿ ಆರತಿ ಬೆಳಗ್ಗೆ ಕೊಡ್ತಾರೆ. ಅದನ್ನು ನಂಗೆ ತುಂಬಾ ಇಷ್ಟ. ಇಲ್ಲಿ ಒಳ್ಳೇದಾಗ್ಲಮ್ಮ. ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ. ವರಾಯಮ್ಮ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ರಾಯರು ಕೂಡ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್. ಇದ್ದಾಳೆ. ನನಗೆ ನಮ್ಮ ಮಗ ಅವಾಗ ಮನೆ ಬಿಟ್ಟು ಹೋಗ್ಬಿಡ್ತಾ ಇದ್ದ. ಮನೆ ಬಿಟ್ಟು ಮನೆ ಬಿಟ್ಟು ಹೋಗ್ತಾ ಇದ್ದ. ನಮ್ಮ ಸ್ವಾಮಿ ಅದನ್ನ ಕೇಳ್ಕೊಂಡೆ, ಸ್ವಾಮಿ ಹೆಂಗೆ ಸ್ವಾಮಿ ನಂಗೆ ಹೋಗ್ಬಿಡ್ತಾನೆ ಅಂದಿದ್ದಕ್ಕೆ, ಅಮ್ಮ ನೀನು ಬಂದು ದೀಪ ಹಚ್ಚು, ನೀನು ಹಚ್ಚಿದ್ರೆ ಇಲ್ಲ ನಿಮ್ಮ ಮಗನ ಕೈಯಲ್ಲಿ ಸೊಸೆ ಕೈಯಲ್ಲಿ ಹಚ್ಚು, ಅವ್ರು ಹಚ್ಚಿದ್ರು ಇನ್ನೂ ತುಂಬ ಒಳ್ಳೇದಂದ್ರಮ್ಮ. 3 ವಾರ 4 ವಾರ ಅವ್ರು ಹಚ್ಚಿದ್ರು. ಇವತ್ತು ವ್ಯಾಪಾರ ನಾವು ಹೂವು ಮಾರೋದು ವ್ಯಾಪಾರ ಮಾಡ್ತಾ ಇದ್ದಾರೆ, ಇವತ್ತು ನನ್ನೇ ಹೆಚ್ಚು ಅಂತ ಹೇಳಿದ್ರು. ಇವಾಗ 1 ವಾರ 15 ದಿವಸದಿಂದ ಹೇಳಿದ ಮತ್ತೆ ಕೇಳ್ತಾ ಇದ್ದಾನೆ. ತುಂಬ ಪ್ರೌಢ ಅಮ್ಮದಲ್ಲಿ ಅಂದ್ರೆ ಅಷ್ಟು ಸತ್ಯ ಇದೆ. ತುಂಬ ಜನ ಬರ್ತಾವ್ರೆ. ಅವಾಗ ಕಮ್ಮಿ ಬರ್ತಾ ಇದ್ರು, ಇವಾಗ ನೋಡಿ ನೋಡಿ ಒಬ್ರಿಗೊಬ್ರು ಹೇಳ್ಕೊಂಡು ತುಂಬ ಜನ ಬರ್ತಾ ಇದ್ದಾರೆ. ನಾವು ಮಾಡಬೇಕಾಗಿರೋದು ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಒಳ್ಳೆಯದು. ನಾಗಪ್ಪಂದು ಅಷ್ಟೇನೆ. ಅದಕ್ಕೆ ಹೋಗಿ ನಾವು ಕುಕ್ಕೆಗೆ ಹೋಗ್ತೀವಿ, 10,000 20,000 30,000 ಖರ್ಚು ಮಾಡ್ಕೊಬರ್ತೀವಿ. ಇಲ್ಲೇನಿಲ್ಲ, ಒಂದು ಅರಿಶಿನ, 1/4 ಲೀಟ್ರ್ ಹಾಲು, ಒಂದು ಎಳ್ನೀರು, ಅಷ್ಟರಲ್ಲೇ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿ ಕಳಿಸ್ತಾ ಇದ್ದಾಳೆ. ತುಂಬ ಜನ ಬಂದು ಹೇಳ್ಕೊತಾ ಇದ್ದಾರೆ ಒಳ್ಳೇದಾಯ್ತು ಅಮ್ಮನಿಂದ ನನಗೆ ಅಂತ. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಅನುಭವ ಅಮ್ಮನಿಂದ ನಿಮ್ಗೆ ಏನು ಒಳ್ಳೇದಾಯ್ತು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಡೀ ಭಾರತದಲ್ಲಿ ಎಲ್ಲಾ ದೇವರು ದೇವಸ್ಥಾನಗಳು ಎಲ್ಲಾರು ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಬಟ್ ಇಲ್ಲಿ ಬಂದು ನನಗೆ ಆದಷ್ಟು ಸಂತೋಷಕ್ಕೆ ಬೆಳಿಗ್ಗೆ ಬರ್ತೀನಿ, ರಾತ್ರಿ ಅಣ್ಣಿಗೆ ಇವ್ರು ಕತ್ತಿರೋ ತಳ್ಳಿಯವ್ರಿಗೆ ಇಲ್ಲೇ ಇರ್ತೀನಿ ನಾನು. ಹೋಗೋ ಕರೆಗ ಟೈಮ್ ಆಯ್ತು, 1 ಗಂಟೆ ಆಯ್ತು, 12 ಗಂಟೆ ಆಯ್ತು, ಹೋದ್ನೆ ಅಮ್ಮ ಹತ್ರ ಹೋಗ್ತೀನಿ ಬಿಡು. ನಾನು ಇಲ್ಲಿಂದ 12 ಕಿಲೋಮೀಟರ್ ಹೋಗ್ಬೇಕು, 12 ಕಿಲೋಮೀಟರ್ ಬರ್ಬೇಕು, ಆಜು ಬಾಜು ಇಲ್ಲ. ಅದರಿಂದ ಇದು ಮಾಡ್ಕೊಂಡು ಅಷ್ಟು ಶ್ರೇಷ್ಠವಾದ ಸ್ಥಳ ಇದು. ನಾನು ಐಡೆಂಟಿಫೈ ಮಾಡ್ಕೊಂಡಿರೋದು. ಯಾಕಂದ್ರೆ ಅಮ್ಮ ನೋಡೋಕ್ಕೆ ನಾನು ಕಾಸಿಗೆ ಹೋಗ್ತಾ ಇದ್ದೆ. ಆಫ್ಟರ್ ರಿಟೈರ್ಮೆಂಟ್ ನಾವು ಹೋಗಕ್ಕೆ 1 2 ಸಲ ಆಯ್ತು, ಆಮೇಲೆ ಹೋಗಕ್ಕಲ್ಲ, ಬಜೆಟ್ ಪ್ರಾಬ್ಲಮ್, ಅದನ್ನ ಹೋಗಕ್ಕಾಗಿಲ್ಲ. ಕೊನೆಗೆ ಎಲ್ಲೋ ಬಂದು ನನ್ನ ಮಗಳು ಅಳಿಯ ಈ ಅಮ್ಮನಿಂದ ಉಳ್ಕೊಂಡಿದ್ದು. ಈ ಅಮ್ಮ ಇಲ್ದವ್ರೆ, ಈ ಅಮ್ಮನೇ ಇಲ್ದೇ ಹೋಗಿದ್ರೆ ನಮ್ಮ ಅಳಿಯನೂ ನಮ್ಮ ಮಗಳು ಇಬ್ಬರೂ ಇರ್ತಾ ಇರಲಿಲ್ಲ. ಸೊ ಆ ಒಂದು ಪರಿಸ್ಥಿತಿಗೆ ಎಲ್ಲರೂ ಫೇಲರ್ ಆಯಿತು. ಎಲ್ಲ ಲಕ್ಷ ಆದ್ಕೊಂಡು 1-1.5 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಿಬಿಟ್ಟು ಕೈ ಬಿಟ್ಟಿದ್ದು. ಬಟ್ ಅವ್ರನ್ನ ಯಾರೋ ಒಬ್ಬರು ಇಂಟ್ರಡಕ್ಷನ್ ಮಾಡಿದ್ರು, ಭರತ್ ಅಂತೇಳಿ ಅವರು ಬಂದು ಅವ್ರಿಗೆ ಇಂಟ್ರಡಕ್ಷನ್ ಮಾಡಿ ಒಂದು ಸಲ ಆದ್ರೂ ಬಂದು ನೆಲ ತೋಡಿ ಆಮೇಲೆ ಆಗುತ್ತಾ ಆಗಿಲ್ಲ ಆಮೇಲೆ ನೋಡೋಣ ಅಂತ ಹೇಳಿದಾಗ ಹೋಮ ಮಾಡಿಸಿದ್ದು. ಕಂಪ್ಲೀಟ್ ಎಲ್ಲ ಹೋಮ ಮಾಡಿ ಇದು ಮಾಡಿದ್ಮೇಲೆ ಸೊ ಅವ್ರು ಆಟೋಮೆಟಿಕ್ ಎದ್ದು ನಡೆಯೋ ಥರ ಆಗಬೇಕು. 6 ತಿಂಗಳು ಓಡಾಡಿ ಎಲ್ಲ ಕಂಪ್ಲೀಟ್. ಸರ್ಜನು ಮಣಿಪಾಲ್ ಹಾಸ್ಪಿಟ್ಲು ಅವ್ರ ಹೆಸರು ಹೇಳ್ಬಾರ್ದು ಇದ್ರೊಳಗೆ. ಸೊ ಅಷ್ಟವ್ರು ಹೇಳಿದ್ರು, ನಾವು ಟ್ರೈ ಮಾಡ್ತೀವಿ 25 ಲಕ್ಷ ಆದ್ರೂ ನಾವು ಇದು ಮಾಡ್ಕೊಂಡು, ನಾವಿಲ್ಲಿ 25 ಲಕ್ಷ ಆಗೋದಿಲ್ಲ ಅಂತ ಹೇಳಿ ಮಾಡ್ಕೊಂಡು ಕೊಟ್ಟರು ಸಾಕು ಅಂತ ಹೇಳಿ ಬಿಟ್ಕೊಂಡು ಕೊನೆಗೆ ಇಲ್ಲಿ ಬಂದಾದ್ಮೇಲೆ ಇವತ್ತು ಓಡಾಡ್ಕೊಂಡು ನಡ್ಕೊಂಡು ಆಯಾಮನ ಟೀಚರ್ ಕೆಲ್ಸಕ್ಕೆ ಹೋಗ್ತಾರೆ. ಅವರು ಬದುಕಿ ಅವ್ರ ಮಕ್ಕಳು ಮರಿತಿದ್ರೆ ಸಂತೋಷವಿದೆ. ಅದಕ್ಕೆ ಇವಳೇ ಮೂಲ ಕಾರಣ. ಸೊ ವರಾಯ ಅಮ್ಮನೆ. ಈ ವರಾಯಿ ಅಮ್ಮನಲ್ಲಿ ಪವರ್ ಹೆಂಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಷ್ಕಳಂಕವಾದಂಥ ಪೂಜೆ ಮಾಡೋರು ಇದ್ದಾರೆ. ನಿಷ್ಕಳಂಕ ಪೂಜಾರಿಗಳು. ಎಲ್ಲರೂ ಚೆನ್ನಾಗಿರ್ಬೇಕು, ಬಡವರು ಚೆನ್ನಾಗಿರ್ಬೇಕು, ಇರೋರು ಚೆನ್ನಾಗಿರ್ಬೇಕು, ಇಲ್ದವರು ಚೆನ್ನಾಗಿರ್ಬೇಕು ಅನ್ನೋ ದೇಹ ಉದ್ದೇಶ ಚೆನ್ನಾಗಿರೋದ್ರಿಂದ ಇಲ್ಲಿ ಬರೋರು ಎಲ್ಲರಿಗೂ 3 ರಿಂದ 5 ವಾರದೊಳಗೆ ಅವ್ರ ರಿಸಲ್ಟ್. ಇವತ್ತು ನಾನು ಕೊಟ್ಟಿನ ಅರಿಶಿನ ಇದು ತೊಗೊಂಡು ಅವ್ರ ಮನೆಯಲ್ಲಿ ಅವ್ರು ಸ್ನಾನ ಮಾಡ್ಕೊಂಡು ಬರೋ ಮಂಗಳವಾರ ನೀನು ಬರೋಕೆ ಆಗ್ಲಿಂದ ಬರಬೇಡ. ನಿನ್ಗೆ ಒಳ್ಳೇದಾಗಲಿಲ್ಲ ಅಂದರೆ ನೀನು ಬರಬೇಡ. ನೆಕ್ಸ್ಟ್ ಮಂಗಳವಾರ ಬರಬೇಡ. ಒಳ್ಳೇದಾಯ್ತು ಬರಲೇಬೇಕು, ನೀನು ಬಂದೇ ಬರ್ತೀಯ. ಅದು ಬೆಳಗಾರು ಬರ್ತೀಯ, ಸಂಜಾರು ಬರ್ತೀಯ, ಬಂದು ತೀರೆತ್ತಿದೆ ಅಂತ ಆ ಥರ ಇವತ್ತು ಬಂದು ಹೇಳಿದ್ರು. ಸ್ವಾಮಿ ನಾವು ಬರಲ್ಲ ಅಂತ ಹೇಳಿದೆ, ನನಗೆ ಒಳ್ಳೇದಾಗಿದ್ದೆ, ಆರೋಗ್ಯ ಆಗಿದ್ದೆ, ನಾನು ಚೆನ್ನಾಗಿದ್ದೆ. ಇಲ್ಲಿ 2.5 ವರ್ಷದಿಂದ ಬರ್ತಾ ಇದ್ದೀನಿ. 2.5 ವರ್ಷದಿಂದ ಭಕ್ತರಾಗಿ ಬಂದು ಸೇವೆ ಮಾಡ್ತಾ ಇದ್ದೀನಿ. ನಾನು ಬರ್ತೀನಿ, ನಮ್ಮ ಹೆಂಗಸರು ಬರ್ತಾರೆ, ನಮ್ಮ ಮೊಮ್ಮಗಳು 2ನೇ ಕ್ಲಾಸ್ ಬರ್ತಾಳೆ, ಅವಳು ಬರ್ತಾಳೆ. ಫುಲ್ ಫ್ಯಾಮಿಲಿನ ಬಂದು ಇಳಿತೀವಿ. 16 ಜನ ಇತ್ತು, 14 ಜನ ಬಂದು ಇಳಿದು ಎಲ್ಲ ಬೆಳಗಿನ ಸಂಜೆವರೆಗೆ ಏನು ಮಾಡ್ತೀವಿ, ಸೇವೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಮನೆಗೆ ಹೋಗ್ತೀವಿ. ಕಾಯಿಲೆ ಬಂದಾಗ ಅವ್ರಿಗೆ ಹಾಲು ತಗೊಂಡು ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಡ್ತಾರೆ. ಅದಾಗುತ್ತೆ. ಜಮೀನಾಗಲಿ, ಮನೆ ಗಲಾಟೆ ಆಗಲಿ, ಕೊಟ್ಟು ಕೈ ಸಾಲ ಕೊಟ್ಟು ಬರೆದಿರೋದಂತಾಗಲಿ, ಮತ್ತು ಇನ್ನೊಂದು ಯಾವುದೋ ಲೋನ್ ಆಗಿರಲಿ. ಸೊ ಯಾವುದೇ ವ್ಯವಹಾರದಲ್ಲಿ ಹೆಚ್ಚು ಕಮ್ಮಿ ಆಗಿ ಏನೋ ಸೆಟ್ ಪಾಟ್ ಮಾಡಿದಾರೆ ಅಂತ ಹೇಳಿದಾಗ ಅದಕ್ಕೆ ಇಲ್ಲಿ ನಮ್ಮ ಸ್ವಾಮಿಗಳು ಏನು ಹೇಳ್ತಾರೆ, ನಮ್ಮ ಗುರುಗಳು ಏನು ಹೇಳ್ತಾರೆ, ಸಂಪತ್ ಕುಮಾರ್ ಅಂತಿದ್ದಾರೆ, ಅವರಾಗಲಿ ದಿಲೀಪ್ ರಾಜ್ ಅಂತಿದ್ದಾರೆ, ದೀಪಕ್ ರಾಜ್ ಅಂತ. ಸೊ ಇವರ ಸಮ್ಮುಖದಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಬಂದಾಗ 100ಕ್ಕೆ 1000% ಗ್ಯಾರಂಟಿ. ಸ್ವಲ್ಪ 1 ವಾರ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಗ್ಯಾರಂಟಿ. ಕೋರ್ಟ್ಗೆ ಹೋಗಿ ಅಲ್ದಂಗಿಲ್ಲ, ಅಲ್ಲೇಂಗಿಲ್ಲ. ನೀನು ನನ್ನ ಸೇವೆ ಮಾಡು, ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳ ಅಮ್ಮ. ಸೊ ಅಲ್ಲಿ ಮಾಡಿ ಸಂತೋಷ, ಸಂತೃಪ್ತಿ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು.
ಭಕ್ತರಾಗಿ ಇಲ್ಲಿ ಬಂದು ಇವತ್ತು ಅಮ್ಮನ ಸೇವೆ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಇವರು ಸೇವೆನ ಮಾಡ್ತಿದ್ದಾರೆ. ಇಲ್ಲಿ ಸೇವೆ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ಅವರ ಜೀವನದಲ್ಲಿ ಅವ್ರು ಇಷ್ಟಪಡುವಂತ ಮಗಳು ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅವರು ಎಲ್ಲಾ ಕಡೆ ಹೋಗ್ ಬಂದು ಏನೂ ಆಗದೆ ಇದ್ದಾಗ ಅವರು ಇಲ್ಲಿ ಬಂದ ಮೇಲೆ ಅವ್ರಿಗೆ ಒಳ್ಳೇದಾಗಿದೆ. ಹಾಗಾಗಿ ಅಮ್ಮನಿಗೆ ಮಗನಾಗಿ ಅವರು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ನಮಸ್ತೆ, ಗುರುಭ್ಯೋ ನಮಃ. ಓಂ ಐಂ ಗ್ಲೋಂ ಐಂ ಮಹಾವಾರಾಹಿಯೇ ನಮಃ. ಶ್ರೀ ಮಹಾವಾರಾಹಿ ಧ್ಯಾನಪೀಠ. ಈ ಮಹಾವಾರಾಹಿ ಧ್ಯಾನಪೀಠದ ವಿಶೇಷತೆ, ಇಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಥರ ನಾವು ಮನೆಯಲ್ಲಿ ನಮ್ಮ ಒಂದು ಕುಲದೇವತೆ ಈ ಮಹಾವಾರಾಹಿ ತಾಯಿ. ನನ್ನ ಕುಲದೇವತೆನ ನಾನು ಮನೇಲಿ ಇಟ್ಕೊಂಡು ಪ್ರತಿನಿತ್ಯ ಪೂಜೆ ನೈವೇದ್ಯಗಳು ಈ ಥರ ಮಾಡಿಕೊಂಡು ನಾನು ಅನುಷ್ಠಾನ ಮಾಡ್ಕೊಂಡು ಬಂದಿರ್ತೀನಿ. ತುಂಬ ಸಮಸ್ಯೆ, ತುಂಬ ಕಷ್ಟದಿಂದ ಬಂದವನು ನಾನು. ಈ ತಾಯಿ ನನಗೊಲ್ದಂಗೆ ಎಲ್ರಿಗೂ ಒಲಿಬೇಕು, ನಂತರ ಎಲ್ಲರೂ ಮೇಲಕ್ಕೆ ಬರಬೇಕು. ಈ ತಾಯಿ ನನಗೆ ಕೊಟ್ಟಿರೋದು ಇವತ್ತು ಎಲ್ಲ ಥರ ಅನುಕೂಲ ಕೊಟ್ಟಿದ್ದಾಳೆ, ಎಲ್ಲ ಥರ ಸೌಭಾಗ್ಯ ಕೊಟ್ಟವಳೆ, ಎಲ್ಲ ಥರ ಅನುಕೂಲನೂ ಮಾಡಿಕೊಟ್ಟಿದ್ದಾಳೆ. ನಾನು ಪಡೆದಂಥ ಒಂದು ಈ ದೇವಿಯ ಶಕ್ತಿ ಆಗಲಿ, ಈ ದೇವಿಯಿಂದ ಪಡೆದಂಥ ಅನುಕೂಲಗಳಾಗಲಿ ಎಲ್ರಿಗೂ ಸಿಗಲಿ ಅಂತ ನಾನು ಈ ವಾರಾಹಿ ಧ್ಯಾನಪೀಠನ ಪ್ರಾರಂಭಿಸಿದ್ದು. ಭಾರಿ ವಿಶೇಷತೆ, ಭಾರಿ ಶಕ್ತಿ ತಾಯಿ. ಈ ತಾಯಿಯ ಅನುಗ್ರಹದಿಂದ ನಮಗೆ ಕೆಲವು ಈ ತಾಯಿ ಸೂಕ್ಷ್ಮಗಳನ್ನು ಕೊಟ್ಟಿದ್ದಾಳೆ. ಭಾರಿ ವಿಶೇಷತೆ, ಶಕ್ತಿ, ಭಾರಿ ಧೈರ್ಯ, ಸ್ಥೈರ್ಯ, ಐಶ್ವರ್ಯ ಎಲ್ಲನೂ ಕೊಡಂಥ ವಿಶೇಷವಾದಂಥ, ಮತ್ತೆ ನಾನು ಹೇಳಿದ್ದೀನಿ ವಿಶೇಷವಾದಂಥ ಅದ್ಭುತವಾದಂಥ ದೇವತೆ ಅಂದರೆ ಅದು ವಾರಾಹಿ. ಆ ತಾಯಿ ಸಾಮಾನ್ಯವಾಗಿ ಯಾರಿಗೂ ಒಲಿಯಲ್ಲ. ಒಲಿದ್ಲು ಅಂದರೆ ಯಾರಿಂದಲೂ ಆ ಶಕ್ತಿನ ಕಸಿಯೋಕ್ಕಾಗಲ್ಲ. ಆ ಒಂದು ಉನ್ನತ ಮಟ್ಟಕ್ಕೆ ಬರ್ತಾರೆ. ನೀವು ಒಂದು ಸಾರಿ ಬನ್ನಿ, ಈ ದೇವಿಯ ದರ್ಶನ ಮಾಡಿ, ನಿಮ್ದೆಲ್ಲ ಸಮಸ್ಯೆಗಳು ಬಗೆಹರಿ ಅಂತ ಆ ತಾಯಿನ ನಾವು ಪ್ರಾರ್ಥನೆ ಮಾಡ್ತೀವಿ. ಸದಾ ನಿಮಗೆ ಇಲ್ಲಿ ಬರೋಂಥ ಜನರಿಗೋಸ್ಕರ ಎಲ್ಲ ಥರ ಅನುಕೂಲ ಕೊಡಲಿ ಅಂತ ಆ ತಾಯಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಈ ತಾಯಿ ಅದ್ಭುತವಾದಂಥ ತಾಯಿ ಅಂತ ಹೇಳ್ತೀವಿ, ಯಾರಿಗೂ ಸಿಕ್ಕಲ್ಲ. ಯಾರ ರೂಪದಲ್ಲೂ ಆ ತಾಯಿ ಕರ್ಸ್ಕೋತಾಳೆ. ಎಲ್ಲ ಥರ ಸಮಸ್ಯೆಗಳನ್ನ ಬಗೆಹರಿಸಿ ಕೊಡುವಂಥ ತಾಯಿನೇ ವಾರಾಹಿ. ವಾರಾಹಿ ತಾಯಿ ಬಂದಿರ್ತಾಳೆ, ಆಗ ನಿಮ್ಮದು ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನೀವು ತೀರ್ಮಾನ ಮಾಡ್ಕೊಳ್ಳಿ. ಖಂಡಿತ ತೀರ್ಮಾನ ಮಾಡ್ಕೊಳ್ಳಿ, ನಿಮ್ಗೆ ಎಲ್ಲ ಥರ ಫಲಗಳು ಕೊಡ್ತಾಳೆ ಆ ತಾಯಿ. ಓಂ ಐಂ ಗ್ಲೋಂ ಐಂ ಮಹಾವಾರಾಹಿಯೇ ನಮಃ. ಓಂ ಹ್ರೀಂ ಭಯಂಕರಿ ಅತಿ ಭಯಂಕರಿ ಆಶ್ಚರ್ಯ ಭಯಂಕರಿ ಸರ್ವಜನ ಭಯಂಕರಿ ಸರ್ವಭೂತ ಪ್ರೇತ ಪಿಶಾಚ ಬ್ರಹ್ಮ ರಾಕ್ಷಸ ಯಕ್ಷ ರಾಕ್ಷಸ ಸರ್ವ ದುಷ್ಟಕರ ದೋಷ ದೃಷ್ಟಿ ದೋಷ ಶತ್ರು ದೋಷ ದಾಟು ದೋಷ ನಿವಾರಣೆಯ ಕ್ಷೇತ್ರ ಶ್ರೀ ಮಹಾವಾರಾಹಿ ಧ್ಯಾನಪೀಠ ಕ್ಷೇತ್ರ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಸಕಲ ಸೌಭಾಗ್ಯಗಳನ್ನು ಪಡೆದು ಇಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಿ ಸಕಾರಾತ್ಮಕ ಶಕ್ತಿಗಳನ್ನು ಪಡೆಯಿರಿ ಅಂತ ನಿಮ್ಮನ್ನೆಲ್ಲರೂ ನಾವು ಒಂದು ಸಾರಿ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಭೂಮಿ ಸಮಸ್ಯೆ, ಋಣಬಾಧೆ, ಸಾಲ ಬಾಧೆ ಮತ್ತು ಅನಾರೋಗ್ಯದ ಸಮಸ್ಯೆಗಳಿಗೆ ಭಾರಿ ವಿಶೇಷವಂತ ಪೂಜೆಗಳು ಸಹ ಇಲ್ಲಿ ನಡೆಯುತ್ತೆ. ದೇಹ ಪುಷ್ಪಾಂಜಲಿ ಪೂಜೆ ನಮ್ಮ ಕ್ಷೇತ್ರದ ವಿಶೇಷತೆ. ಅದೇ ರೀತಿ ಶತ್ರು ಸಂಹಾರ ಪೂಜೆ ಈ ಕ್ಷೇತ್ರದ ವಿಶೇಷತೆ. ಪ್ರತಿನಿತ್ಯ ಎಲ್ಲ ಕಾರ್ಯ ಸಿದ್ಧಿಗಾಗಿ ಎಳ್ನೀರು ಅಭಿಷೇಕ ಇರುತ್ತೆ. ನೀವು ಇಲ್ಲಿ ಖರ್ಚು ಮಾಡೋಂಥದ್ದು ಒಂದೇ ಒಂದು ಎಳ್ನೀರು ತಂದು ಈ ತಾಯಿಗೆ ಅಭಿಷೇಕ ಮಾಡಿಸ್ಕೊಂಡು ಹೋಗಿ, ನಿಮ್ದು ಎಲ್ಲ ಸಮಸ್ಯೆಗಳು ಸಹ ಬಗೆಹರಿಯುತ್ತೆ. ಒಂದೇ ಒಂದು ಎಳ್ನೀರು ಒಂದು ಸಾರಿ ತಂದು ಈ ತಾಯಿಗೆ ಅಭಿಷೇಕ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಒಂದು 9 ವಾರ ಕಾಯಿ ದೀಪ ಅಂಟಿಸಿ ನೋಡಿ. ಮತ್ತೆ ನೀವು ಯಾವ ಮಟ್ಟದಲ್ಲಿ ಇರ್ತೀರಿ, ಆ ತಾಯಿ ನಿಮ್ಮನ್ನು ಎಲ್ಲರಿಗೂ ಬೆಳೆಸಿರ್ತಾಳೆ ಅಂತ ನೀವೇ ಕಲ್ಪನೆ ಊಹಿಸ್ಕೊಳಕ್ಕಾಗಲ್ಲ. ಅಂತ ಒಂದು ಅದ್ಭುತವಾದಂಥ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡೋಗಿರ್ತಾಳೆ ಆ ಶ್ರೀ ಮಹಾವಾರಾಹಿ ಧ್ಯಾನಪೀಠ. ನಂಬರ್ 104, 2ನೇ ಮುಖ್ಯ ರಸ್ತೆ, ಚಂಗಮರಾಜು ಸಪೋಟ ತೋಟ, ಶ್ರೀ ಗುರು ರಾಘವೇಂದ್ರ ಲೇಔಟ್, RBA ಲೇಔಟ್, ಬೆಂಗಳೂರು 78, JP ನಗರ. ಒಂದು ವೇಳೆ ಅಡ್ರೆಸ್ ನಿಮಗೆ ತಿಳಿಯದ ಪಕ್ಷದಲ್ಲಿ ದೇವಸ್ಥಾನದ ಲೊಕೇಶನ್ ಸಹ ನಿಮಗೆ ತಿಳಿಸಿರ್ತೀವಿ. ನೀವು JP ನಗರಕ್ಕೆ ಬಂದು ಯಾರಿಗೆ ಕೇಳಿದ್ರು ಶ್ರೀ ಮಹಾವಾರಾಹಿ ಧ್ಯಾನಪೀಠ 7ನೇ ಹಂತದಲ್ಲಿ ಯಾರು ಬೇಕಾದ್ರೂ ನಿಮಗೆ ಅಡ್ರೆಸ್ ತಿಳಿಸ್ತಾರೆ. ಲೊಕೇಶನ್ ಸಹ ಇದರಲ್ಲಿ ಹಾಕಿರ್ತೀವಿ. ಪ್ರತಿಯೊಬ್ಬರು ಒಂದು ಸಾರಿ ಬಂದು ಈ ತಾಯಿಯ ದರ್ಶನ ಪಡೆದು ಸಕಲ ಐಶ್ವರ್ಯನೂ ಪಡೆದು ನೆಮ್ಮದಿ ಜೀವನ ನಿಮಗೆ ಸಿಗಲಿ ಅಂತ ನಾನು ಈ ವಾರಾಹಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಬಂದು ಪ್ರಾರ್ಥನೆ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬ ಸದಾ ನೆಮ್ಮದಿ ಜೀವನ ಸಿಕ್ಕಲಿ ಅಂತ ತಾಯಿ ನಾನು ಪ್ರಾರ್ಥನೆ ಮಾಡ್ತೀನಿ. ನನ್ನ ಹೆಸರು ಡಾಕ್ಟರ್ ಕೋದಂಡರಾಮ್ ಅಂತೇಳಿ ಸಾಮಾಜಿಕ ಚಳವಳಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತು ಏನು ನಾವತ್ತು ವಾರಾಹಿ ಮಹಾ ಧ್ಯಾನಪೀಠದಲ್ಲಿ ನಾವಿದ್ದೇವೆ. ಇದು ಸುಮಾರು ಒಂದು 12 ವರ್ಷಗಳಿಂದ ನಾನು ದೇವಸ್ಥಾನ ನೋಡ್ತಾ ಇದ್ದೇನೆ. ಇವತ್ತೇನು ನೋಡ್ತಾ ಇದ್ದೀವೋ ಅದೇ ಈ ಥರ ಪೀಠ ಈ ಥರ ಇರಲಿಲ್ಲ. ಸೊ 12 ವರ್ಷ 10 ವರ್ಷದ ಹಿಂದೆ ಏನಾಗ್ತಿತ್ತು, ಸಣ್ಣ ಒಂದು ಮೂರ್ತಿ ಇರಬೇಕು. ನೀವು ನೋಡಿರ್ಬೇಕು, ನಮ್ಮದೊಂದು ದೇವಸ್ಥಾನದ ಹಳೆ ಫೋಟೋಗಳಲ್ಲಿ ಒಂದಿದೆ ಸಣ್ಣದಾಗಿ.
ಆ ಒಂದು ಸಣ್ಣದಾಗಿರುವಂತ ಮೂರ್ತಿನಿಂದ ಸ್ಟಾರ್ಟ್ ಮಾಡಿದಂಥದ್ದು ನಮ್ಮ ಏನು ಪೀಠಾಧ್ಯಕ್ಷರಿದ್ದಾರೆ ಸಂಪತ್ ಕುಮಾರ್ ಅವರ ಒಂದು ಕನಸಿನಲ್ಲಿ ಅದು ದೇವರು ಏನು ಬರ್ತಾರೆ, ಇವತ್ತು ನಾನು ಕೇರಳದಲ್ಲಿದ್ದೀನಿ, ಈ ಕ್ಷೇತ್ರದಲ್ಲಿ ಇರಬೇಕು ಅಂತೇಳಿ ಅವ್ರಿಗೊಂದು ಕನಸು ಬರ್ತದೆ. ಆ ಕನಸು ಮುಖಾಂತರ ಏನಾಗ್ತದೆ, ಅವರು ಸಣ್ಣದಾಗಿ ಒಂದು ಮನೆಯಲ್ಲಿ ತಾನು ಕುಲದೇವರು ಅಂತಾನೆ ನಂಬ್ಕೊಂಡು ಅವರು ತಾನಾಗಿ ತಾನೇ ಮಾಡ್ತಾರೆ, ಮನೆಯಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ಅದ ನಂತರ ಏನಾಗ್ತದೆ, ಮನೆಯಿಂದ ಏನಾಗ್ತದೆ, ಒಂದು ಸಣ್ಣ ಒಂದು ಇನ್ನೊಂದಷ್ಟು ಆಫೀಸ್ಗೆ ಶಿಫ್ಟ್ ಆಗ್ತದೆ ದೇವರು. ಅಲ್ಲಿ ಚಿಕ್ಕದಾಗಿ 1.5 ಅಡಿ ಮೂರ್ತಿ ಚಿಕ್ಕದಾಗಿರ್ತದೆ, ಏನು ಶ್ರೀ ವಾರಾಹಿ ಅವರ ಮೂರ್ತಿ. ಆ ನಂತರದಲ್ಲಿ ಏನಾಗ್ತದೆ, ಬಂದಂತ ಭಕ್ತಾದಿಗಳು ಅವತ್ತೇ ಶುರು ಆಗ್ತದೆ. ಹುಣ್ಣಿಮೆಯಲ್ಲಿ ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ಗುರುತಿ ಪೂಜೆ ಅಂತ ಆಗಿರ್ಬೋದು ಅಥವಾ ಅಮಾವಾಸ್ಯೆ ಪೂಜೆ ಅಂತ ಏನಾಗಿರ್ಬೋದು, ಅವೆಲ್ಲವನ್ನು ಕೂಡ ಅವತ್ತೇ ಸ್ಟಾರ್ಟ್ ಮಾಡಿರ್ತಾರೆ. ಬಂದಂತ ಭಕ್ತಾದಿಗಳು ಕೂಡ ಆವತ್ತು ಫಸ್ಟ್ ಡೇ ಇಟ್ ಸೆಲ್ಫ್ ಏನಾಗ್ತದೆ, ನಾವು ಅವತ್ತು ಕೂಡ ಜನ ಸೇರ್ಕೊಂಡಾಗ ಕಂಪಲ್ಸರಿ ಏನು ನಾವು ಈಗಾಗಲೇ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದಾವೋ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನ್ನದಾಸೋಹ ನಡೀತದೆ. ಅದೇ ರೀತಿಯಾದಂತೂ ಕೂಡ ನಮ್ಮ ಕ್ಷೇತ್ರದಲ್ಲೂ ಕೂಡ ಈ ವಾರಾಹಿ ಧ್ಯಾನಪೀಠದಲ್ಲೂ ಕೂಡ ಆಗಬೇಕು ಅನ್ನುವಂತ ಒಂದು ಪೀಠಾಧ್ಯಕ್ಷರ ಆಸೆ ಇದಂತೆ ಕಂಪಲ್ಸರಿ ಏನಾಗ್ತದೆ, ಬಂದಂತ ಪೂಜಾ ಇವರಿಗೆ ಭಕ್ತಾದಿಗಳಿಗೆ ನಾವು ಊಟವನ್ನ ಅಥವಾ ಅನ್ನದಾಸೋಹನ ಕೊಡುವಂತ ರೂಢಿಯನ್ನ ಪರಂಪರೆಯನ್ನ ನಾವು ಉಳಿಸ್ಕೊಂಡು ಬಂದಿದ್ದೇವೆ ಅದು. ಸೊ ಅದು ಈಗಲೂ ಕೂಡ ಏನು 10-12 ವರ್ಷಗಳಾದ್ರೂ ಈಗಲೂ ಕೂಡ ಮುಂದುವರಿತಾ ಇದೆ. ಅದೆಲ್ಲಕ್ಕೂ ಕೂಡ ಸಹಕಾರ ನೀಡಿಕೊಂಡು ಇಲ್ಲಿನ ಭಕ್ತಾದಿಗಳು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಬರುವಂತ ಭಕ್ತಾದಿಗಳು ಕೂಡ ನಮ್ಮಲ್ಲಿ ಈಗ ಅನೇಕ ಇದ್ದಾರೆ. ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು, ಯೂಟ್ಯೂಬ್ ಚಾನಲ್ ವಾರಾಹಿ ಶ್ರೀ ಮಹಾವಾರಾಹಿ ಧ್ಯಾನಪೀಠದ ಯೂಟ್ಯೂಬ್ ಚಾನಲ್ ಇರೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಪ್ರತಿಯೊಂದಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಹೆಜ್ಜೆನ ಇಟ್ಟಿದ್ದೇವೆ. ಆ ಮುಖಾಂತರ ಅದನ್ನು ನೋಡಿಕೊಂಡು ಇಲ್ಲಿ ಎಲ್ಲನೂ ಕೂಡ ಬರ್ತಾರೆ. ಇಲ್ಲಿ ಏನು ನಾವು ಅವತ್ತಿಂದ ನಾವು ಮಾಡ್ಕೊಂಡ್ಬರ್ತಾ ಇದ್ದು ನಮ್ಮ ಕರ್ನಾಟಕದಲ್ಲಿ ಏಕೈಕ ಇರುವಂತ ಒಂದು ಕ್ಷೇತ್ರ ಆಗ್ತದೆ. ಈ ಕ್ಷೇತ್ರದಲ್ಲಿ ಮಾಡುವಂತ ಪೂಜಾ ಕೈಂಕರ್ಯಗಳಿರ್ಬೋದು ಅಥವಾ ಮಾಡುವಂತ ವೈವಿಧ್ಯತೆಗಳಿರ್ಬೋದು ಎಲ್ಲವನ್ನೂ ಕೂಡ ಕೇರಳ ಪದ್ಧತಿ ಅಂತಾನೆ ಮಾಡ್ತಾರೆ ಹೊರತು ಬೇರೆ ಯಾವುದೇ ಆಗಮ ಶಾಸ್ತ್ರ ಇರ್ಬೋದು ಅದಮ್ಯ ಶಾಸ್ತ್ರದಿಂದ ಯಾವುದೇ ಶಾಸ್ತ್ರಗಳಿಂದ ಕೂಡ ಮಾಡಲ್ಲ. ಇದು ಪ್ಯೂರ್ಲಿ ಕೇರಳದ ತಾಂತ್ರಿಕ ಕ್ಷೇತ್ರ ಇದೆ. ಏನು ಕೇರಳದಲ್ಲಿ ನಾವು ಮಾಂತ್ರಿಕ ಮತ್ತೆ ತಾಂತ್ರಿಕ ಅಂತ ಏನು ಮಾತಾಡ್ತೀವೋ ಅಥವಾ ತಾಂತ್ರಿಕ ದೇವರಾಗಿರೋದ್ರಿಂದ ವಾರಾಹಿಯವ್ರನ್ನ ಅದೇ ಪದ್ಧತಿಯಲ್ಲೂ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಮಾಡ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಇವತ್ತು ಅತಿ ಹೆಚ್ಚು ಭಕ್ತಾದಿಗಳನ್ನ ಇಡೀ ರಾಜ್ಯದಲ್ಲಿ ಇಲ್ಲಿ ಸೆಳೆಕೊಂಡು ಮಾಡ್ತಾ ಇರುವಂತ ಕೆಲಸ. ಅದರಲ್ಲೂ ಕೂಡ ನಮ್ಮ ಏನು ಈ ಕ್ಷೇತ್ರ ಬಂದವರು ಯಾವುದೇ ಹೆಣ್ಮಕ್ಳಿರ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಧನ ಆಕರ್ಷಣೆ ಇರ್ಬೋದು, ಶತ್ರು ಬಾಧೆ ಇರ್ಬೋದು, ಈ ರೀತಿಯಾದಂಥ ಎಲ್ಲ ನೋವುಗಳನ್ನು ಕೂಡ ಈ ಕ್ಷೇತ್ರಕ್ಕೆ ಬಂದಾಗ ಎಲ್ಲವನ್ನೂ ಕೂಡ ತೊಡಗಿಸುವಂತ ಕೆಲಸ ಆಗ್ತದೆ. ಅದರಲ್ಲೂ ಕೂಡ ಪ್ರತಿ ಮಂಗಳವಾರ ನಡೆಯುವಂತ ವಿಶೇಷ ಪೂಜೆ ಮತ್ತೆ ಶುಕ್ರವಾರ ನಡೆಯುವಂತ ವಿಶೇಷ ಪೂಜೆಗಳಲ್ಲೂ ಕೂಡ ಹೆಣ್ಣು ಮಕ್ಕಳು ತುಂಬಾ ಬಂದು ಇಲ್ಲಿ ಏನು ಯಾವ್ದು ಕುಂಬಳಕಾಯಿ, ಆ ಬೂದು ಕುಂಬಳಕಾಯಿ ಮತ್ತೆ ತೆಂಗಿನಕಾಯಿ ದೀಪಗಳನ್ನು ಹಚ್ಚೋದ್ರ ಮುಖಾಂತರ ಏನಾಗ್ತದೆ, ಅವರ ಮನೆಯಲ್ಲಿರುವಂತ ಸಂಕಷ್ಟಗಳೆಲ್ಲ ನಿವಾರಣೆ ಆಗಿ ಅವರಿಗೆ ಒಂದು ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಎಲ್ಲ ಬರುವಂತ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ಆ ದೇವಿ ಅಷ್ಟೇ ಪ್ರಾಮುಖ್ಯವಾಗಿ ದೇವರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದೆ. ಅದಕ್ಕೆಲ್ಲ ಕೂಡ ಸಾಕಾರಭೂತವಾಗಿ ನೀವೆಲ್ಲ ನೋಡಿರ್ಬೋದು. ಈಗಾಗಲೇ ಅನೇಕ ಜನರು ಕೂಡ ಹೆಣ್ಮಕ್ಳು ಅಥವಾ ಕುಟುಂಬಸ್ಥರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಪ್ರತಿಯೊಂದು ಕೂಡ ಮಕ್ಕಳಿಗೂ ಕೂಡ ಏನು ವಿದ್ಯೆ ಬರಬೇಕು. ನಾವು ಇಷ್ಟು ದಿವಸ ಮಾತಾಡ್ತಾ ಇದ್ವಿ ಏನು ಅಕ್ಷರಾಭ್ಯಾಸಕ್ಕೆ ನಾವು ಶೃಂಗೇರಿಗೆ ಹೋಗ್ಬೇಕು ಅಂತ ಭಾರತೀಯ ಸ್ವಾಮೀಜಿಗಳ ಆಶೀರ್ವಾದದಿಂದ ಮಾಡಬೇಕು ಅಂತ. ಆದ್ರೆ ಇತ್ತೀಚೆಗೆ ನೋಡಬಹುದು ನಮ್ಮ ಶ್ರೀ ಮಹಾವಾರಾಹಿ ಧ್ಯಾನಪೀಠದಲ್ಲೂ ಕೂಡ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಸಾಂಗೋಪತವಾಗಿ ನಡೀತಾ ಇದೆ. ಈ ರೀತಿಯಾದಂಥ ಅನೇಕ ಸಾಮಾಜಿಕ ಕೆಲಸಗಳನ್ನ ಶ್ರೀ ಮಹಾವಾರಾಹಿ ಧ್ಯಾನಪೀಠ ನಡೆಸ್ಕೊಂಡ್ ಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಏನು ಪೀಠಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವರು ಹಾಗೂ ಅನೇಕ ಭಕ್ತಾದಿಗಳು ಕೂಡ ಅದು ಸೇರಿಕೊಂಡು ನಾವೆಲ್ಲರೂ ಕೂಡ ಈ ವಾರಾಹಿ ಧ್ಯಾನಪೀಠವನ್ನ ಇನ್ನೊಂದಷ್ಟು ಸಾಕಾರವಾಗಿ ಸಮಾಜಕ್ಕೆ ಒಳ್ಳೆ ಕೆಲಸ ಆಗೋ ರೀತಿಯಲ್ಲಿ ನಾವೆಲ್ಲ ನಿಂತಿದ್ದೇವೆ. ಆ ಮೂಲಕ ದೇವರು ಸಮಾಜದಲ್ಲಿ ಇನ್ನೊಂದಷ್ಟು ಒಳ್ಳೇದು ಮಾಡಲಿ ಅನ್ನುವಂಥ ಕೆಲಸವನ್ನ ನಿಮ್ಮ ಮುಖಾಂತರ ಇಡೀ ಭಕ್ತ ಜನಾಂಗ ಕೇಳ್ತೇನೆ. ಥ್ಯಾಂಕ್ ಯು. ಜೈ ವಿಶೇಷವಾಗಿ ನಡೆಯುವಂತ ಪೂಜೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ ಸರ್. ತುಂಬಾ ಚೆನ್ನಾಗಿ ಪೂಜೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಇಲ್ಲಿ ವರಾಯಿ ಅಮ್ಮನವರ ದೇವಿನ ನೀವು ನೋಡಕ್ಕೆ ಅಂತ ಬಂದಾಗ ನಿಮ್ಗೆ ಇಲ್ಲಿ ಆಗುವಂತ ಅನುಭವಗಳು, ಇಲ್ಲಿ ನಿಮ್ಗೆ ಏನೇ ಕಷ್ಟ ಇದ್ರು ನೀವು ಇಲ್ಲಿ ಬನ್ನಿ, ಖಂಡಿತ ಎಲ್ಲ ಕೂಡ ಬಗೆಹರಿಸ್ಕೊಡ್ತಾರಮ್ಮ. ಜೊತೆಗೆ ನಾನಿಲ್ಲಿ ಯೂಟ್ಯೂಬರ್ ಆಗಿರ್ಬೋದು, ಆದ್ರೆ ನಾನು ವರಾಯಿ ಅಮ್ಮನವರ ಅಪ್ಪಟ ಮಗಳೇ ಆಗ್ಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಈ ಸ್ಥಳದಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ, ಇಲ್ಲಿ ಬಂದಿದ್ದೀನಿ ಅಂದ್ರೆ ನನ್ನನ್ನು ಅಮ್ಮ ಕರ್ಸ್ಕೊಂಡವ್ರೆ. ಅಮ್ಮ ನನ್ನನ್ನು ಕರ್ಸ್ಕೊಂಡವ್ರೆ ಅಂದ್ರೆ ನನ್ನ ಮುಖಾಂತರ ಇವರೆಲ್ಲರ ಮುಖಾಂತರ ಅಮ್ಮರನ್ನು ಕೂಡ ಕರ್ಸ್ಕೊತಿದ್ದಾರೆ. ಒಂದು ಸಲ ಬನ್ನಿ, ನಿಮ್ಗೆ ಏನೇ ಕಷ್ಟ ಇರ್ಲಿ ಅಮ್ಮನ ಮುಂದೆ ನಿಂತ್ಕೊಂಡು ಒಪ್ಸಿ, ನಿಮ್ಗೆ ಏನೇ ಕಷ್ಟ ಇರ್ಲಿ, ಏನಾದ್ರೂ ಆಗ್ಬೋದು,
ಮನ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಬನ್ನಿ, ಇಲ್ಲಿ ಬಂದು ಕೂತ್ಕೊಳ್ಳಿ, ನಿಮ್ ನೆಮ್ಮದಿನ ಅಮ್ಮನೇ ಕೊಟ್ಟು ಕಳಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಓಂ ಶ್ರೀ ಗುರುಭ್ಯೋ ನಮಃ. ಶಮಲಾಯ ವಿದ್ಮಹೆ ಅಲಸ್ಥಾಯ ಧೀಮಹೆ ತನ್ನೋ ವಾರಾಹಿ ಪ್ರಚೋದಯಾತ್. ಶ್ರೀ ಮಹಾವಾರಾಹಿ ಧ್ಯಾನಪೀಠ, JP ನಗರ್, ಬೆಂಗಳೂರು. ಇಲ್ಲಿ ಶ್ರೀ ಮಹಾವಾರಾಹಿ ಧ್ಯಾನಪೀಠದಲ್ಲಿ ದೇವಿ ಭಾರಿ ವಿಶೇಷತೆ ದೇವಿ, ಅದ್ಭುತವಾದ ದೇವಿ. ಈ ದೇವಿಗೆ ಪಾತ್ರರಾಗಬೇಕಂದ್ರೆ ನಾವು ಯಾವುದೋ ಒಂದು ಪೂರ್ವ ಜನ್ಮದಲ್ಲಿ ಒಂದು ಪುಣ್ಯ ಮಾಡಿರ್ಬೇಕು, ಅಥವಾ ನಮ್ಮ ಪೂರ್ವಿಕರು ಈ ತಾಯಿಗೆ ಪೂಜೆ ಮಾಡಿರ್ಬೇಕು, ಸನ್ನಿಧಾನಕ್ಕೆ ಬರ್ಲಿಕ್ಕೆ ಸಾಧ್ಯ. ಶ್ರೀ ಮಹಾವಾರಾಹಿ ಧ್ಯಾನಪೀಠ, JP ನಗರ, ಬೆಂಗಳೂರು. RBI ಲೇಔಟ್ ಸಿಗ್ನಲ್ ಇಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಿಮ್ಗೆ ಶೆಲ್ ಮತ್ತು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗ್ತದೆ. ಅದು ನಡುವೆ ಇರುವಂತ ರೋಡು ಡೆಡ್ ಎಂಡ್ ಅಲ್ಲಿ ಚಂಗಮರಾಜು ಸಪೋಟ ಗಾರ್ಡನ್ ಅಂತ ಸಪೋಟ ತೋಟದಲ್ಲಿ ಇರುವಂದು ಈ ಮಹಾವಾರಾಹಿ ಕ್ಷೇತ್ರ. ನೀವೆಲ್ಲರೂ ಬಂದು ಈ ದೇವಸ್ಥಾನಕ್ಕೆ ಬಂದು ಶ್ರೀ ಮಹಾವಾರಾಹಿ ಅಮ್ಮನ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದ ಪಡೆದುಕೊಂಡು ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ.